ಶ್ರೀರಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾರೋ ಈ ಸುಸಂದರ್ಭದಲ್ಲಿ ಜಾನಕಿ ರಾಮ ಅನ್ನೋ ಒಂದು ಆಲ್ಬಮ್ ಸಾಂಗ್ನ ಮಾಡಿದ್ದೀರಾ ನಿಮ್ಮ ಸಂಸ್ಥೆ ಮೂಲಕ. ಸೊ ಈ ಕಾನ್ಸೆಪ್ಟ್ ಹುಟ್ಟಿದ್ದು ಹೇಗೆ, ಯಾಕೆ ಮಾಡಬೇಕು ಅನಿಸ್ತು ಸರ್? ಸರ್, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಶ್ರೀರಾಮ ಎಲ್ಲರ ಮನೆಯ ದೇವರು, ಎಲ್ರಿಗೂ ಹತ್ತಿರ. ರಾಮ ಅಂದರೆ ಸಾಕು, ತುಂಬ ಹತ್ತಿರ ಆಗುವಂಥದ್ದು. ಆ ರಾಮ ಗೊತ್ತಿಲ್ಲ, ನಾನು ಅಂದ್ಕೊಂಡೆ ಒಂದು ಸಾಂಗ್ ಮಾಡಬೇಕು ನಮ್ಮ ಸಿರಿ ಮ್ಯೂಸಿಕ್ ಸಂಸ್ಥೆಯಿಂದ, ಒಂದು ಸಣ್ಣ ಅಳಿಲು ಸೇವೆ ಥರ ಏನಾದರೂ ಮಾಡಬೇಕು ಅನ್ನೋ ತುಡಿತ ಇತ್ತು. ಆ ತುಡಿತದಲ್ಲಿ ಮಾತಾಡುವಾಗ ಹೀಗೆ ಸುಮಾರು ಜನಕ್ಕೆ ನಾನು ಅಪ್ರೋಚ್ ಮಾಡಿದ್ದೆ. ಅದರಲ್ಲಿ ನೀತು ನೀನಾದು ಇಮಿಡಿಯೇಟಾಗಿ ಒಂದು ಸಾಂಗ್ ಕಳಿಸಿದ್ರು. ಆ ಸಾಂಗಿಲ್ಲಿ ಏನಾಗಿತ್ತಂದರೆ, ಈಗಿನ ಯೂತ್ಗೆ ಜೊತೆಗೆ ಹಿಂದಿನವ್ರಿಗೆ ಎಲ್ರಿಗೂ ಟ್ಯೂನ್ ಆಗೋವಂಥ ಒಂದು ಒಳ್ಳೆ ಟ್ಯೂನು, ಬ್ಯೂಟಿಫುಲ್ ಟ್ಯೂನ್ ಕೇಳಿದ ತಕ್ಷಣ ಎಸ್, ಯಾಕೆ ಈ ಸಾಂಗ್ ಮಾಡಬಾರ್ದು ಅಂತ. ಅದ್ರ ಜೊತೆಗೆ ಇನ್ನೊಂದು ಕೇಳಿದೆ, ಇನ್ನೊಂದು 2-3 ಸಾಂಗ್ ಕಳಿಸಿ ಅಂತ ಹೇಳಿ. ಒಂದು 2-3 ಸಾಂಗ್ ಸೆಲೆಕ್ಷನ್ ಮಾಡಿದಾಗ ಇದು ಬೆಸ್ಟ್ ಸಾಂಗ್ ಅನ್ನಿಸ್ತು. ಹಾಗಾಗಿ ನನ್ನ ರೂಪಿಕಾ ಅವ್ರು ಬಂದರು. ಗೊತ್ತಿಲ್ಲ, ಒಂದು ಕೆಲವಾರು ಜನಗಳ ಹತ್ರ ಮಾತಾಡುವಾಗ ಹೇಳ್ತಾ ಇರ್ತಾರೆ, ತಾನೇ ಕೂಡಿ ಬರಬೇಕು ಅಂತ ಹೇಳಿ. ಮೊನ್ನೆ ಯಾವುದೋ ವಿ ಮನೋಹರ್ ಸರ್ ಹತ್ರ ಮಾತಾಡುವಾಗಲೂ ಹಾಗೆ ಹೇಳ್ತಾಯಿದ್ರು, ಸರ್ ಕೂಡಿ ಬರಬೇಕು, ತಾನಾಗಿ ಕೂಡಿ ಬರಬೇಕು ಅಂತೇಳಿ. ಆ ರೀತಿ ಕೂಡಿ ಬಂದಿರೋದು ಈ ಜಾನಕಿ ರಾಮ ಸಾಂಗು. ಅದ್ಭುತವಾಗಿದೆ. ಒಳ್ಳೆ ಹೇಗೆ ಅಂತ ಹೇಳಿದ್ರೆ, ಅನಿರುದ್ಧ್ ಸಾರು ಹೇಳಿದ ತಕ್ಷಣವೇ ವಾವ್ ನೀವಿದ್ದೀರಾ, ಐ ವಿಲ್ ಕಮ್. ನಿರಂಜನ್ ದೇಶಪಾಂಡೆ ಖುಷಿಯಾಗಿ, ಅವ್ರು ಯಾವಾಗಲೂ ಫನ್ನಿ ಮಾಡ್ತಾ ಇರ್ತಾರೆ, ಆದರೂ ಅವರು ಅಷ್ಟೇ ಖುಷಿಯಾಗಿ ಬಂದರು. ದೆನ್ ಅಕ್ಷಯ್, ಯಾರೇ ಇರ್ಬೋದು, ನಾನು ಯಾರನ್ನೇ ಕೇಳಿದ್ರೂ ಏನೂ ಒಂದು ಮಾತಾಡ್ತಾನೆ. ಕೊನೆಗೆ ನಮ್ಮ ಕಲ್ನಾಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರು ಎಲ್ಲರೂ ಬಂದ್ಬಿಟ್ಟು ಹೇಳ್ತಾಯಿದ್ರು, ಏನು ಪವರ್ಫುಲ್ಲಾಗಿದೆ ಸಾಂಗು, ಎಷ್ಟು ಅದ್ಭುತವಾಗಿದೆ, ಈಗಿನ ಸಿಚುವೇಶನ್ಗೆ ತುಂಬ ಆ್ಯಪ್ಟಾಗಿದೆ. ಜೊತೆಗೆ ಯೂತ್ಸ್ ಏನು ಮಾಡ್ತಾರೆ, 3 ಸೆಕೆಂಡ್ಸ್ ನೋಡಲ್ಲ, ತಮ್ಮ ಸ್ಟೇಟಸ್ನ ಹಿಂಗೆ ಸ್ಕ್ರಾಲ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅಂಥದ್ರಲ್ಲಿ ಈ ಸಾಂಗು ಪೂರ್ತಿ ನೋಡಬೇಕು ಅಂತ ಅನ್ನೋ ಲಿರಿಕ್ಸು, ಆ ಮ್ಯೂಸಿಕ್ಕು ಬಿಟ್ಟು ಆಗಿದೆ ಅಂತ ಹೇಳಿದ್ರು. ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಈ ಹಾಡನ್ನ ಚೂಸ್ ಮಾಡಿಕೊಂಡು ಈ ಪ್ರೊಡಕ್ಷನ್ ಮಾಡೋಣ ಅಂತ ಅಂದ್ಕೊಂಡಾಗ ನನಗೆ ಒಂದು ನಮ್ಮ DS ಮ್ಯಾಕ್ಸ್ ಬೇರೆ ಅವರೆಲ್ಲರೂ ಈ ಹಾಡು ಕೇಳಿದ ತಕ್ಷಣ ಅವರು ಹೇಳಿದ್ರು, ಇಮಿಡಿಯೇಟಾಗಿ ಮಾಡಿ ಸುರೇಶ್, ನೋ ಪ್ರಾಬ್ಲಮ್, ನಿಮ್ಗೆ ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಎಲ್ಲರ ಸಮಾಗಮದಿಂದ ಈ ಹಾಡು ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ರೂಪಿಕಾ ಅವ್ರ ಎಫರ್ಟ್ ಬಗ್ಗೆ ಏನು ಹೇಳ್ತಾರೆ? ಯಾಕಂದರೆ ಶಿ ಇಸ್ ಬೇಸಿಕಲಿ ಡ್ಯಾನ್ಸರು, ಚೈಲ್ಡ್ ಆರ್ಟಿಸ್ಟು. ಸೊ ಈ ಸಾಂಗ್ಗೆ ಅವರೇ ಕೊರಿಯೋಗ್ರಫಿ ಮಾಡಿ, ಅವರೇ ಡ್ಯಾನ್ಸ್ ಸ್ಟೆಪ್ಸ್ನ ಕಂಪೋಸ್ ಮಾಡಿ, ಜೊತೆಗೆ ಅವರೇ ಆ್ಯಕ್ಟ್ ಮಾಡಿ 2 ಶೇಡ್ಗಳಲ್ಲಿ ಕಾಣಿಸ್ಕೊಂಡು ಡೈರೆಕ್ಷನ್ ಮಾಡಿರ್ತಕ್ಕಂಥದ್ದು. ಒಂದು ಆ್ಯಕ್ಚುಲಿ ಅದೇ ನಾನು ಅವಾಗಲೇ ಹೇಳಿದಾಗೆ ಎಲ್ಲರ ಸಮಾಗಮ. ಸ್ಪೆಷಲಿ ನಾವು ರಾಮನ ಕಟೌಟು ದೊಡ್ಡದಾಗಿ ಮಾಡಬೇಕು, ತುಂಬ ಇದನ್ನು ಮಾಡಬೇಕು, ಆಮೇಲೆ ಆ ಸ್ಟೆಪ್ಪು ಈ ಸ್ಟೆಪ್ಪು ಏನೇನೋ ತುಂಬ ಗೊಂದಲಗಳು. ಹೋಲ್ ನೈಟ್ ನಿದ್ರೆ ಮಾಡಿಲ್ಲ ಆ ಸ್ಕ್ರಿಪ್ಟ್ನಲ್ಲಿ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾ ಇರುವಾಗ. ಆಮೇಲೆ ಕೊನೆಗೆ ಹೇಳಿದೆ, ನೋಡಮ್ಮ ಏನೂ ತಲೆಗೆಡ್ಸ್ಕೊಂಬೇಡಿ, ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಸೆಟ್ ಇದೆ, ಜೊತೆಗೆ ಅದರಲ್ಲೊಂದು ಒಳ್ಳೆ ತುಂಬ ಬ್ಯೂಟಿಫುಲ್ ಆಗಿರೋದು ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ, ಈ ಶಬರಿ ಬಂದ್ಬಿಟ್ಟು ಈ ರಾಮನ ಬರುವಿಕೆಗೆ ಕಾಯ್ತಾ ಇರ್ತಾಳೆ. ಹಾಗೆ ನಾವೆಲ್ಲರೂ ಶ್ರೀರಾಮನ ಅಯೋಧ್ಯೆಯಲ್ಲಿರೋವಂಥ ದೇವಸ್ಥಾನಕ್ಕೆ ಕಾಯ್ತಾ ಇದ್ವಿ. ಅದರಲ್ಲಿ ಆ ಕಾಯ್ತಾ ಇರುವಾಗ ಅದೊಂದು ಕಾನ್ಸೆಪ್ಟ್ನಲ್ಲಿ ಹಣ್ಣನ್ನು ತಿಂದು ಯಾವುದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಆ ಹಣ್ಣನ್ನು ರುಚಿಯಾಗಿರುತ್ತೆ, ಆ ಹಣ್ಣನ್ನು ರಾಮನ ಕೊಡಬೇಕು ಅಂತ ಕಾಯ್ತಾ ಇರೋವಂಥ ಸನ್ನಿವೇಶನೂ ಈ ಇದರಲ್ಲಿ ಮ್ಯೂಸಿಕ್ ಬಿಟ್ಟಲ್ಲಿ ಬರುತ್ತೆ. ಸೊ ಆ ರೀತಿ ನಾವೆಲ್ಲರೂ ಕೂತ್ಕೊಂಡು ಮಾಡುವಾಗ ರೂಪಿಕಾ ಅವರು ಶಿ ನೋ ವೆರಿ ವೆಲ್, ಮೋರ್ ದೆನ್ 15 ಇಯರ್ಸಿಂದ ನನಗೆ ಗೊತ್ತು. ಹಾಗಾಗಿ ಅವರು ಅವಾಗ ಹೀರೋಯಿನ್ ಆಗಿರ್ಬೋದು, ನೆಕ್ಸ್ಟು ಭರತನಾಟ್ಯ ಮತ್ತು ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಅನ್ನೋದು ಒಂದು ನೃತ್ಯ ಒಂದು ಡ್ಯಾನ್ಸ್ ಸ್ಟುಡಿಯೋ ಇಟ್ಟಿರೋದು. ಇದೆಲ್ಲ ನೋಡಿದಾಗ ಈ ಸಾಂಗ್ಗೆ ಇದು ಬೇಕು, ಇವರು ಕರೆಕ್ಟಾಗಿ ಮಾಡ್ತಾರೆ, ಡನ್, ಗೋ ಹೆಡ್ ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್, ತುಂಬ ಚೆನ್ನಾಗಿ ಬರುತ್ತೆ, ಮಾಡಿ, ನಿಮ್ಗೆ ಏನು ಸ್ಟೆಪ್ ಬೇಕು ಮಾಡಿ, ಇನ್ನೂ ಒಂದಷ್ಟು ಮಾಡಿ ಅಂತ ಹೇಳಿದಾಗ ಶೀ ಈಸ್ ಟೇಕನ್ ವೆರಿ ಇನಿಷಿಯೇಟ್. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ತುಂಬ ಅದ್ಭುತವಾಗಿ ಬಂದಿದೆ. ನೀವೆಲ್ಲರೂ ನೋಡಿ, ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದರೆ ಅದರಲ್ಲಿ ನೀವು ನಮ್ಮ ಕಮೆಂಟೆಲ್ಲ ಹಾಕಿ, ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಲೇಬಲಲ್ಲಿ ಬರ್ಬೋದು, ಅದನ್ನು ನೋಡಿ ಕಮೆಂಟ್ ಹಾಕಿ, ತುಂಬ ಚೆನ್ನಾಗಿತ್ತಾ ಕಮೆಂಟ್ ಹಾಕಿ, ಚೆನ್ನಾಗಿಲ್ವಾ ತಿದ್ಕೊಳ್ಳಿ ಅಂತ ಹೇಳ್ತೀರಾ, ದಯಮಾಡಿ ಯಾವುದೇ ಒಂದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಡಿಯರ್. ಒಳ್ಳೆಯದಾಗಲಿ ಸರ್. ಕೊನೆಯದಾಗಿ ಶ್ರೀರಾಮ ರಾಮಂದ್ರ ಉದ್ಘಾಟನೆ ಆಗ್ತಿದೆ, ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್, ನಾನು ಅಲ್ಪ ಮಾತ್ರ,
ಅಳಿಲು ಸೇವೆ ಅಂದಂಗೆ ಒಂದು ಅಳಿಲು ಬಂದುಬಿಟ್ಟು ಶ್ರೀರಾಮನ ಏನು ಸೇತುವೆ ಮಾಡುವಾಗ ಮರಳಲ್ಲಿ ಹೋಗಿಬಿಟ್ಟು ತನ್ನ ಬಾಡಿನ ಅದನ್ನು ಮರಳಿನಲ್ಲಿ ಹೊರಳಾಡಿಸ್ಕೊಂಡು ಮತ್ತೆ ಆ ಸೇತುವೆ ಹತ್ರ ಬಂದು ಒದರುಬಿಟ್ಟು ಹೋಗ್ತಾಯಿತ್ತಂತೆ. ಹಾಗೆ ಆ ಮರಳು ಸುಧಾ ಅಲ್ಲಿ ಮೇಲ್ಗಡೆ ಕೂತ್ಕೊಳ್ತಾ ಇತ್ತು ಆ ಸೇತುವೆ ಬ್ರಿಡ್ಜ್ ಮಾಡುವಾಗ. ಅದನ್ನು ಶ್ರೀರಾಮ ಗಮನಿಸಿ ಅದನ್ನು ತಗೊಂಡು ಅವ್ರದ್ದು ಮೇಲ್ಗಡೆ ಹೀಗೆ ಪಟ್ಟೆ ಅಂದರೆ ನೇವರಿಸಿದಾಗ ಆ 3 ಪಟ್ಟೆಗಳು ಇವತ್ತು ಅಳಿಲಿನಲ್ಲಿದೆ ಅನ್ನೋದು ಒಂದು ತುಂಬ ಹಳೇ ಪ್ರತೀತಿ ಇದೆ. ಸೊ ಹಾಗಿರುವಾಗ ಆ ರೀತಿ ನಮ್ಮದೊಂದು ಅಳಿಲು ಸೇವೆ ಅಂತ ಹೇಳ್ಬೋದು ಅಷ್ಟೇ. ಶ್ರೀರಾಮ ಅಯೋಧ್ಯೆ ವಾವ್ ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ ಮೈ ಡಿಯರ್. ಕೊನೆಗೆ ಏನು ಕೇಳಿದ್ರೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು.